ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದ ನ್ಯಾಯಾಧೀಶರಾಗಿರುವ ನ್ಯಾಯಮೂರ್ತಿ ಪಂಕಜ್ ಭಾಟಿಯಾ ಅವರು ವರದಕ್ಷಿಣೆ ಸಾವಿನ ಪ್ರಕರಣಗಳಲ್ಲಿ ನೀಡಿರುವ ತೀರ್ಪುಗಳ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಬಂದಿದೆ. ಅಕ್ಟೋಬರ್ 2025 ರಿಂದ ಡಿಸೆಂಬರ್ 2025 ಅವರು ವರದಕ್ಷಿಣೆ ಸಾವಿಗೆ ಸಂಬಂಧಿಸಿದ 510 ಪ್ರಕರಣಗಳನ್ನು ಆಲಿಸಿದ್ದು, ಈ ಪೈಕಿ 508 ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದ್ದಾರೆ ಅನ್ನೋ ಅಂಶವನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ತನಿಖಾ ವರದಿ ಬಹಿರಂಗಪಡಿಸಿದೆ. ಆಶ್ಚರ್ಯಕರ ಅಂಶ ಅಂದ್ರೆ, ಈ ಎಲ್ಲ ಪ್ರಕರಣಗಳಲ್ಲಿ ಸಾವಿನ ಸಂದರ್ಭಗಳು ವಿಭಿನ್ನವಾಗಿದ್ದರೂ ನ್ಯಾಯಮೂರ್ತಿ ಪಂಕಜ್ ಭಾಟಿಯಾ ಅವರು ಹೊರಡಿಸಿದ ಜಾಮೀನು ಆದೇಶಗಳು ಒಂದೇ ರೀತಿಯಲ್ಲಿವೆ ಅನ್ನೋದನ್ನ ವರದಿ ಕಂಡುಕೊಂಡಿದೆ. ಜಾಮೀನು ಬಾಂಡ್ಗೂ ಕೂಡ ಒಂದೇ ಮೊತ್ತವನ್ನ ನಿಗದಿಪಡಿಸಲಾಗಿತ್ತು ಅಂತ ವರದಿ ಹೇಳಿದೆ. ಕೊಲೆಗಳು, ಅವುಗಳ ಕಾರಣಗಳು ಮತ್ತು ಸಂದರ್ಭಗಳು ಬೇರೆ ಬೇರೆ ಇದ್ರೂ ಅವರು ನೀಡಿದ ಜಾಮೀನು ತೀರ್ಪುಗಳು ಪ್ರತಿಯೊಂದು ಪ್ರಕರಣಗಳಲ್ಲೂ ಬಹುತೇಕ ಒಂದೇ ಆಗಿದ್ವು ಮತ್ತವರು 99%ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಜಾಮೀನು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಭಾಟಿಯಾ ಅವರ ಜಾಮೀನನ್ನ ತಿರಸ್ಕರಿಸಿದ್ದಲ್ಲದೆ ನ್ಯಾಯಾಲಯದ ವಿವೇಚನೆಯನ್ನ ಪ್ರಶ್ನೆ ಮಾಡಿದೆ. ಹೈಕೋರ್ಟ್ನ ನಿರ್ಧಾರ ನಿರಾಶಾದಾಯಕ ಅಂತ ಸುಪ್ರೀಂ ಕೋರ್ಟ್ ಕರೆದಿದೆ. ಈ ಘಟನೆಯ ನಂತರ ನ್ಯಾಯಮೂರ್ತಿ ಭಾಟಿಯಾ ಅವರು ಜಾಮೀನು ಪ್ರಕರಣಗಳಿಂದ ಹಿಂದೆ ಸರಿಯುವ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಔಪಚಾರಿಕವಾಗಿ ಅರ್ಜಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನ ಹೇಳಿಕೆಗಳು ತಮ್ಮ ಮೇಲೆ ವಿನಾಶಕಾರಿ ಪರಿಣಾಮ ಬೀರಿವೆ ಮತ್ತು ಕುಗ್ಗಿಸಿವೆ ಅಂತ ವಾದಿಸಿದ್ರು. ಈ ಪ್ರಕರಣ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಯಿತು. ಅವಧ್ ಬಾರ್ ಅಸೋಸಿಯೇಷನ್ ಅವರ ಹೇಳಿಕೆಗಳನ್ನ ದಾಖಲೆಯಿಂದ ತೆಗಿಬೇಕು ಅಂತ ಒತ್ತಾಯಿಸಿ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದಿದೆ. ಹಾಗಿರುವಾಗಲೇ ನ್ಯಾಯಮೂರ್ತಿ ಭಾಟಿಯಾ ಅವರ ತೀರ್ಪುಗಳ ಬಗ್ಗೆ ಆಘಾತಕಾರಿ ವಿಷಯ ಬಯಲಿಗೆ ಬಂದಿದೆ. 2026 ಫೆಬ್ರವರಿ 9ರಂದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದ ಜೆ.ಬಿ. ಪಡಿವಾಲ ಮತ್ತು ಕೆ.ವಿ. ವಿಶ್ವನಾಥನ್ ಅವರ ಪೀಠ ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಿಸಿದ ಪ್ರಕರಣವನ್ನ ವಿಚಾರಣೆ ನಡೆಸುತ್ತಿತ್ತು. ಇದರಲ್ಲಿ ಆರೋಪಿಗೆ ಹೈಕೋರ್ಟ್ ಜಾಮೀನು ನೀಡಿತ್ತು. ಈ ಜಾಮೀನು ತೀರ್ಪನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು. ಉತ್ತರ ಪ್ರದೇಶದ ಶ್ರವಸ್ತಿ ಜಿಲ್ಲೆಯಲ್ಲಿನ ಈ ಪ್ರಕರಣದಲ್ಲಿ 28 ವರ್ಷದ ಸುಷ್ಮಾ ದೇವಿ ಮದುವೆಯಾದ ಕೇವಲ 2 ತಿಂಗಳ ನಂತರ ಸಾವನ್ನಪ್ಪಿದ್ರು. ಆಕೆಯ ಪೋಷಕರು ವರದಕ್ಷಿಣೆಗಾಗಿ ಕೊಲೆ ನಡೆದಿದೆ ಅಂತ ಆರೋಪಿಸಿದ್ರು. ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದ ನ್ಯಾಯಮೂರ್ತಿ ಪಂಕಜ್ ಭಾಟಿಯಾ ಈ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ನೀಡಿದ್ರು. ಆರೋಪಿ ಜುಲೈ 27, 2025ರಿಂದ ಜೈಲಿನಲ್ಲಿದ್ದಾನೆ ಮತ್ತು ಯಾವುದೇ ಕ್ರಿಮಿನಲ್ ದಾಖಲೆ ಹೊಂದಿಲ್ಲ. ಹಾಗಾಗಿ ಅವರು ಜಾಮೀನಿಗೆ ಅರ್ಹರು ಅಂತ ತೀರ್ಪಿನಲ್ಲಿ ಹೇಳಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ ಜಾಮೀನನ್ನ ತಿರಸ್ಕರಿಸಿದ್ದಲ್ಲದೆ ಹೈಕೋರ್ಟ್ ಆದೇಶ ಅಸ್ಪಷ್ಟವಾಗಿದೆ ಅಂತ ಹೇಳಿತು. ವರದಕ್ಷಿಣೆ ಕೊಲೆಯಂತಹ ಗಂಭೀರ ಅಪರಾಧದ ಆರೋಪಿಗೆ ಜಾಮೀನು ನೀಡುವಲ್ಲಿ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಯಾವ ಆಧಾರದ ಮೇಲೆ ಬಳಸಿತು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತು. ಇದಾಗಿ 4 ದಿನಗಳ ನಂತರ ಫೆಬ್ರವರಿ 13ರಂದು ನ್ಯಾಯಮೂರ್ತಿ ಪಂಕಜ್ ಭಾಟಿಯಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೆದು ಜಾಮೀನು ಅರ್ಜಿಗಳ ವಿಚಾರಣೆಯಿಂದ ಹಿಂದೆ ಸರಿಯಲು ಸಮ್ಮತಿ ಕೋರಿದ್ರು. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯಲ್ಲಿ ಅಕ್ಟೋಬರ್ 2025 ಮತ್ತು ಡಿಸೆಂಬರ್ 2025ರ ನಡುವೆ ನ್ಯಾಯಮೂರ್ತಿ ಪಂಕಜ್ ಭಾಟಿಯಾ ಅವರು ವಿಚಾರಣೆ ನಡೆಸಿದ ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳನ್ನು ತನಿಖೆ ಮಾಡಲಾಗಿದೆ. 3 ತಿಂಗಳಲ್ಲಿ ನ್ಯಾಯಮೂರ್ತಿ ಪಂಕಜ್ ಭಾಟಿಯಾ 510 ಪ್ರಕರಣಗಳನ್ನು ವಿಚಾರಣೆ ನಡೆಸಿ 508ರಲ್ಲಿ ಜಾಮೀನು ನೀಡಿದ್ದಾರೆ. ಈ ಪೈಕಿ 340 ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ಬಗ್ಗೆ ಹೇಳಲಾಗಿರುವುದನ್ನ ವರದಿ ಉಲ್ಲೇಖಿಸುತ್ತೆ. 27 ಪ್ರಕರಣಗಳಲ್ಲಿ ವಿಷ ಉಣಿಸಲಾಗಿದೆ, 16 ಪ್ರಕರಣಗಳಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ, 11 ಪ್ರಕರಣಗಳಲ್ಲಿ ಸುಟ್ಟ ಗಾಯಗಳಿಂದ ಸಾವು ಸಂಭವಿಸಿದೆ, 7 ಪ್ರಕರಣಗಳಲ್ಲಿ ತಲೆಗೆ ಪೆಟ್ಟು ಬಿದ್ದಿದ್ರೆ ಮತ್ತೇಳು ಪ್ರಕರಣಗಳಲ್ಲಿ ಕತ್ತರಿಸಿ ಕೊಲೆ ಮಾಡಲಾಗಿದೆ, 4 ಪ್ರಕರಣಗಳಲ್ಲಿ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಲಾಗಿದೆ. ಆತಂಕಕಾರಿ ಸಂಗತಿ ಅಂತಂದ್ರೆ 510 ಪ್ರಕರಣಗಳಲ್ಲಿ ಸಾವಿಗೀಡಾದವರಲ್ಲಿ 6 ಮಹಿಳೆಯರು ಗರ್ಭಿಣಿಯರಾಗಿತ್ತು. ಜಾಮೀನಿಗೆ ಅರ್ಜಿ ಸಲ್ಲಿಸಿದವರಲ್ಲಿ 362 ಪ್ರಕರಣಗಳಲ್ಲಿ ಗಂಡಂದಿರು, 68ರಲ್ಲಿ ಅತ್ತೆ ಮತ್ತು 63 ಪ್ರಕರಣಗಳಲ್ಲಿ ಮಾವಂದಿರು ಸೇರಿದ್ದಾರೆ. ಇದಲ್ಲದೆ ಅತ್ತಿಗೆಯರು, ನಾದಿನಿಯರು ಮತ್ತು ಇತರ ಸಂಬಂಧಿಕರು ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಈ ಜಾಮೀನು ಅರ್ಜಿಗಳನ್ನು ಆಲಿಸುವಾಗ 510 ಪ್ರಕರಣಗಳಲ್ಲಿ 10 ಪ್ರಕರಣಗಳನ್ನು ಹೊರತುಪಡಿಸಿ ಅರ್ಜಿದಾರರಿಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅಂತ ನ್ಯಾಯಾಲಯ ಹೇಳಿತು. ಕಾನೂನು ಪ್ರಕಾರ ಮಹಿಳೆ ಮದುವೆಯಾದ 7 ವರ್ಷದ ಒಳಗೆ ಅಸ್ವಾಭಾವಿಕ ಮರಣ ಹೊಂದಿದ್ದಲ್ಲಿ ಮತ್ತು ವರದಕ್ಷಿಣೆ ಕಿರುಕುಳದ ಪುರಾವೆಗಳಿದ್ರೆ ವರದಕ್ಷಿಣೆ ಕಿರುಕುಳದಿಂದಾಗಿ ಕೊಲೆ ನಡೆದಿದೆ ಅಂತ ಭಾವಿಸಿ ನ್ಯಾಯಾಲಯ ವಿಚಾರಣೆಯನ್ನ ಪ್ರಾರಂಭಿಸುತ್ತೆ. ಇಂಡಿಯನ್ ಎಕ್ಸ್‌ಪ್ರೆಸ್ ತನ್ನ ವರದಿಯಲ್ಲಿ ಈ ಬಹುತೇಕ ಎಲ್ಲ ಪ್ರಕರಣಗಳ ತೀರ್ಪುಗಳು ಒಂದೇ ರೀತಿಯಲ್ಲಿವೆ ಅಂತ ಹೇಳಿದೆ. ಆದೇಶದ ಭಾಷೆ, ಜಾಮೀನು ಬಾಂಡ್ ಕೂಡ ಒಂದೇ ಆಗಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ, ಜೈಲಿನಲ್ಲಿ ಕಳೆದ ಸಮಯ ಮತ್ತು ಯಾವುದೇ ಕ್ರಿಮಿನಲ್ ದಾಖಲೆಯ ಆಧಾರದ ಮೇಲೆ ಜಾಮೀನು ನೀಡಲಾಗುತ್ತೆ. 253 ಆದೇಶಗಳಲ್ಲಿ ನ್ಯಾಯಮೂರ್ತಿ ಪಂಕಜ್ ಭಾಟಿಯಾ ಅವರು ಸಾವಿಗೆ ಮುನ್ನ ಕಿರುಕುಳದ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಕೆಲವು ಜಾಮೀನು ಅರ್ಜಿಗಳನ್ನು ಆಲಿಸುವಾಗ ಅರ್ಜಿದಾರರ ವಿರುದ್ಧ ನಿರ್ದಿಷ್ಟವಾಗಿ ಏನೂ ಇಲ್ಲ ಅಥವಾ ಅರ್ಜಿದಾರರ ವಿರುದ್ಧ ಯಾವುದೇ ನಿರ್ದಿಷ್ಟ ಆರೋಪಗಳಿಲ್ಲ ಅಂತ ಅವರು ಹೇಳಿದ್ದಾರೆ. ಹೆಚ್ಚಿನ ಪ್ರಕರಣಗಳಲ್ಲಿ ಜಾಮೀನು ಆದೇಶಗಳು ಮರಣೋತ್ತರ ವರದಿಯ ಪ್ರಕಾರ ಬಲಿಪಶು ಸಾಯುವ ಮೊದಲು ವರದಕ್ಷಿಣೆ ಬೇಡಿಕೆಗೆ ಸಂಬಂಧಿಸಿ ಯಾವುದೇ ದೈಹಿಕ ಅಥವಾ ಮಾನಸಿಕ ಕಿರುಕುಳ ಅನುಭವಿಸಿರುವ ಬಗ್ಗೆ ಅರ್ಜಿದಾರರ ವಿರುದ್ಧ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದ್ದಾರೆ.
ಅರ್ಜಿದಾರರಿಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಮತ್ತು 2005ರಿಂದ ಜೈಲಿನಲ್ಲಿದ್ದಾರೆ. ಆದ್ದರಿಂದ ಅರ್ಜಿದಾರರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಕಾರ ಹೆಚ್ಚಿನ ಜಾಮೀನು ಅರ್ಜಿ ವಿಚಾರಣೆಗಳಲ್ಲಿ ಆದೇಶಗಳನ್ನ ಒಂದೇ ಸ್ವರೂಪದಲ್ಲಿ ನೀಡಲಾಗಿದೆ. ಬಹುತೇಕ ಎಲ್ಲ ಪ್ರಕರಣಗಳಲ್ಲೂ ಜಾಮೀನು ಬಾಂಡ್ ಅನ್ನ 20,000 ರೂಪಾಯಿ ನಿಗದಿಪಡಿಸಲಾಗಿದೆ. ಅಪರಾಧದ ಸ್ವರೂಪ ಮತ್ತು ಸಂದರ್ಭಗಳು ಬಹುತೇಕ ಎಲ್ಲ ಪ್ರಕರಣಗಳಲ್ಲಿ ಬದಲಾಗುತ್ತೆ, ಆದರೆ ಇಲ್ಲಿ ಹಾಗಿಲ್ಲ. ನ್ಯಾಯಮೂರ್ತಿ ಭಾಟಿಯಾ ಜಾಮೀನು ತಿರಸ್ಕರಿಸಿದ 2 ಪ್ರಕರಣಗಳಲ್ಲಿ ಒಂದರಲ್ಲಿ ಪತ್ನಿಗೆ 90% ಸುಟ್ಟ ಗಾಯಗಳಾಗಿದ್ವು. ತನ್ನನ್ನ ಹೊಡೆಯಲಾಗ್ತಿದೆ ಮತ್ತು ಬೆದರಿಸಲಾಗ್ತಿದೆ ಅಂತ ಆಕೆ ತನ್ನ ತಂದೆಗೆ ತಿಳಿಸಿದ್ರು. ಮರಣೋತ್ತರ ವರದಿಯಲ್ಲಿ ಸೀಮೆ ಎಣ್ಣೆಯ ವಾಸನೆ ಮತ್ತು ಮರಣ ಪೂರ್ವ ಸುಟ್ಟ ಗಾಯಗಳ ಚಿಹ್ನೆಗಳು ಕಂಡಿವೆ ಅಂತ ತಿಳಿದು ಬಂದಿದೆ. 2ನೇ ಪ್ರಕರಣದಲ್ಲಿ ಪತಿ ತನ್ನ ಪತ್ನಿಯ ತಲೆಗೆ ಗುಂಡು ಹಾರಿಸಿ ಕೊಂದಿದ್ದ ಅಂತ ಹೇಳಲಾಗಿದೆ. ಆರೋಪಗಳು ಸ್ಪಷ್ಟವಾಗಿದೆ ಮತ್ತು ಮರಣೋತ್ತರ ವರದಿ ಆರೋಪಗಳನ್ನ ದೃಢಪಡಿಸುತ್ತೆ ಅಂತ ಈ ಪ್ರಕರಣಗಳಲ್ಲಿ ಜಾಮೀನು ತಿರಸ್ಕರಿಸುವಾಗ ನ್ಯಾಯಮೂರ್ತಿ ಭಾಟಿಯಾ ಹೇಳಿದ್ರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.